ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. 3 ವರ್ಷ ಆಯ್ತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹರಕೆ ಮಾಡ್ಕೊಂಡು. 3 ವರ್ಷ ಆಯ್ತು. 3 ವರ್ಷದಿಂದ ಹೋಗೋಕ್ಕಾಗಿರ್ಲಿಲ್ಲ. ಸೊ ಇವಾಗ ಟೈಮು ಕೂಡಿ ಬಂದಿದೆ, ಹೋಗೋದಕ್ಕೆ ಟೈಮ್ ಬಂದಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಇಬ್ಬರು ಫ್ಯಾಮಿಲಿನೂ ಹೋಗ್ತಾ ಇದ್ದೀವಿ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನನಗೂ ಒಂದು ಒಳ್ಳೆ ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಬರುತ್ತೆ, ಐಡಿಯಾ ಬರುತ್ತೆ. ಸೊ ನೀವು ಒಂದು ಕಮೆಂಟ್ ಅಂತ ಮಾಡಿದ್ರೆ ನನಗೂ ಒಂದು ಐಡಿಯಾ ಬರುತ್ತಲ್ವ, ಅದಕ್ಕೋಸ್ಕರ ಕಮೆಂಟ್ ಮಾಡಿ. ನಾನು ಅದನ್ನು ನೋಡಿ ವಿಡಿಯೋಸ್ನ ಮಾಡ್ತೀನಿ. ಸೊ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನೈಟು ಅಂದರೆ ಬೆಳಗಿನ ಜಾವ 4:30ಗೆ ನಾವು ಹೋಗಬೇಕು. ಸೊ ಮನೆ ಬಿಡಬೇಕು. ಅದಕ್ಕೇ ಬೆಳಗ್ಗೆನೇ ನಾನು ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ನಂದು ನಮ್ಮ ಯಜಮಾನ್ರದ್ದಾದರೆ ಬೇಗ ಮಾಡ್ಕೊಬಿಡ್ಬೋದು. ನನ್ನ ಮಗಳದ್ದು ಮಾಡ್ಕೋಬೇಕಲ್ಲ, ಅವಳದೇ ಜಾಸ್ತಿ ಬಟ್ಟೆ ಇರುತ್ತಲ್ಲ, ಅದರಿಂದ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋವರೆಗೂ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಮಾಡ್ಕೊಂಡ್ಮೇಲೆ ಅನ್ನಿಸ್ತು ತುಂಬ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸೊ ತಗೊಂಡೋಗೋದು ಸುಲಭ, ತಗೊಂಬರೋದು ತುಂಬ ಕಷ್ಟ. ಸೊ ಜಾಸ್ತಿನೇ ಬಟ್ಟೆ ತಗೊಂಡಿದ್ದೆ. ಮಗು ಇದೆಯಲ್ವಾ, ಮಗು ಇದ್ದಾಗ ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ ಬಟ್ಟೆನ. ಸೊ ಜಾಸ್ತಿನೇ ಬಟ್ಟೆ ತಗೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನಮ್ಮ ವಿಡಿಯೋನ ನೋಡೋವಂಥ ಜನ ಇದ್ದಾರಲ್ಲ ಅಂತ ನಮಗೂ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಇನ್ನು ಏನೇನೆಲ್ಲ ಬೇಕು ಅದೆಲ್ಲ ಎತ್ಕೋತಾ ಇದ್ದೀನಿ. ರೆಡಿ ಆಗೋಕ್ಕೆ ಏನೇನೆಲ್ಲ ಬೇಕು, ಮತ್ತು ಟ್ಯಾಬ್ಲೆಟ್ಸು ದೂರ ಹೋದಾಗ ಟ್ಯಾಬ್ಲೆಟ್ಸ್ ಎಲ್ಲ ಬೇಕೇ ಬೇಕಲ್ವಾ. ಯಾವ ಟೈಮಲ್ಲಿ ಯಾವ ವೆದರಲ್ಲಿ ಯಾವ ಥರ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅದರಿಂದ ಮುಂಚೆನೇ ಎಲ್ಲ ಪ್ರಿಕಾಷನ್ಸ್ ಎಲ್ಲ ಇಟ್ಕೊಂಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ. ಪ್ಯಾಕ್ ಆಯಿತು ಬ್ಯಾಗು. ಸೊ ಇನ್ನು ನಾನು ನನ್ನ ಫ್ರೆಂಡ್ಸು ಎಲ್ಲ ನೈಟು 3:30 ನಾವು ಎಲ್ಲ ರೆಡಿ ಮಾಡಿಕೊಂಡು ಸೂಟ್ ಕೇಸ್ ಎಲ್ಲ ಆಚೆ ಇಟ್ಕೊಂಡು ರೆಡಿ ಇದ್ವಿ ಹೊರಡೋದಕ್ಕೆ. ಕಾರ್ ಇನ್ನೂ ಬಂದಿರಲಿಲ್ಲ. ಕಾರ್ ಬರೋಕ್ಕೆ ಸ್ವಲ್ಪ ತಡ ಆಯಿತು. ಸೊ ಕಾರ್ ಇವಾಗ ಬಂತು. ಕಾರ್ಗೆ ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡೋದಕ್ಕೆ ನೀನಾ ನಾನಾ ಅಂತ ಜಗಳ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಜಗಳ ಅಂದರೆ ಸೀರಿಯಸ್ ಅಲ್ಲ, ಸುಮ್ಮನೆ ಹಾಗೆ ಕಾಮಿಡಿಯಾಗಿ ಜಗಳ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನದ ಕಡೆಗೆ. ಸೊ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಚೆನ್ನಾಗಿ ದರ್ಶನ ಆಯಿತು ನಮಗೆ. ತುಂಬ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ನಮಗೊಂಥರ ಒಳ್ಳೆ ಚೆನ್ನಾಗಿ ಫೀಲ್ ಆಯಿತು. ಫುಲ್ ಫ್ಯಾಮಿಲಿ ಸಮೇತ ಹೋಗಿದ್ವಲ್ಲ, ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ ಫ್ಯಾಮಿಲಿ. ನನಗೆ ಅವರು ನಾವು ಅಂತ ಭೇದ ಭಾವ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮದು ಫುಲ್ ಫ್ಯಾಮಿಲಿನೇ, ಅವರು ನಾವು ಎಲ್ಲ ಒಂದೇ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿ ಬಂದ್ವಲ್ಲ, ಅದು ತುಂಬಾ ಖುಷಿ ಆಯಿತು ನನಗೆ. ಒಬ್ಬೊಬ್ಬ ಇಬ್ಬಿಬ್ಬರೇ ಹೋಗೋದು ಒಂಥರ ಚೆನ್ನಾಗಿರಲ್ಲ. ಹಾರ ನೋಡಿ ಎಷ್ಟು ಚೆನ್ನಾಗಿದೆ, ಹೂವಿನ ಹಾರ. ಹೂವಿನ ಹಾರ ತುಂಬ ಇಷ್ಟ ಆಯಿತು ಎಲ್ಲರಿಗೂ. ನನ್ನದೇ ಚಾಯ್ಸು ಹೂವಿನ ಹಾರ. ಹೇಗಿದೆ ಅಂತ ನೋಡಿ, ಚೆನ್ನಾಗಿದೆಯಾ ಅಂತ. ಏನೋ ನಮ್ಮ ಬಜೆಟಿಗೆ ತಕ್ಕನಾಗಿ ನಾನು ಹೂವಿನ ಹಾರ ತಗೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಬೇಗ ಮುಗಿಸಿ ನಾವು ಹೊರಟ್ವಿ. ಹೋಗೋ ಜರ್ನಿಲಿ ನಮಗೇನೂ ತೊಂದರೆ ಆಗಲಿಲ್ಲ. ತುಂಬ ಸರಾಗವಾಗಿ ಹೋದ್ವಿ, ತುಂಬ ಸರಾಗವಾಗಿ ಬಂದ್ವಿ ನಾವು. ಸೊ ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ಏನನ್ನ ನಾನು ಸರಿ ಮಾಡ್ಕೋಬೇಕು ಅಂತ ಮೆನ್ಷನ್ ಮಾಡಿ ನಾನು ಅದನ್ನು ಸರಿ ಮಾಡ್ಕೋತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್.